ನಾಟಕ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಒಂದು ದೇವಸ್ಥಾನದ ಅರ್ಚಕರಾದಂಥ ರಂಗಪ್ಪ ದೇಸಾಯಿ ಅವರು, ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂಥ ಪ್ರಕಾಶಣ್ಣ ಹುಕ್ಕೇರಿ ಅವರು ಹಾಗೂ ಬಸವರಾಜ್ ಪೂಜೇರಿ, ವಸಂತ್ ಶಂಕರಪ್ಪ ಪೂಜೇರಿ. ಕಂಕನವಾಡಿಯಲ್ಲಿ ಶ್ರೀ ಮರ್ಚಂಡೇಶ್ವರ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ಜರುಗಿದ ನಾಟಕ ಪ್ರದರ್ಶನ. ಕಂಕನವಾಡಿ ಇಲ್ಲಿನ ಪಟ್ಟಣದಲ್ಲಿ ನೆಲೆಸಿರುವ ಶ್ರೀ ಮರ್ಚಂಡೇಶ್ವರ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಅತ್ಯಂತ ವಿಜೃಂಭಣೆಯಿಂದ ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಪ್ರಕಾಶ್ ಹುಕ್ಕೇರಿ ಅವರು ದೀಪ ಬೆಳಗಿಸಿ ಹಾಗೂ ರಿಬ್ಬನ್ ಕಟ್ ಮಾಡುವ ಮೂಲಕ ನಾಟಕ ಪ್ರದರ್ಶನವನ್ನು ಅಧಿಕೃತವಾಗಿ ಉದ್ಘಾಟಿಸಿದರು. ವಿಎಸ್ ಬೀರುಗೋನಿ ಗುರುಗಳು ಶ್ರೀ ಮರ್ಚಂಡೇಶ್ವರ ದೇವರ ಸುಕ್ಷೇತ್ರ ಹಾಗೂ ಚರಿತ್ರೆಯ ಮಹತ್ವವನ್ನು ಸಭಿಕರಿಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಪ್ರಕಾಶ್ ಹುಕ್ಕೇರಿ ಅವರು ಮಾತನಾಡಿ, ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಜಾತ್ರಾ ಮಹೋತ್ಸವಗಳು ಸಮಾಜದಲ್ಲಿ ಒಗ್ಗಟ್ಟು ಹಾಗೂ ಶಾಂತಿಯನ್ನ ತರುತ್ತವೆ ಎಂದರು. ಇದೇ ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಹಾಗೂ ಉತ್ಸವ ಸಮಿತಿಯ ಸರ್ವ ಸದಸ್ಯರಿಗೆ ಮಾಲಾರ್ಪಣೆ ಮಾಡಿ ಗೌರವ ಪೂರ್ವಕವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು, ಕಮಿಟಿಯ ಪದಾಧಿಕಾರಿಗಳು ಹಾಗೂ ಅಪಾರ ಸಂಖ್ಯೆಯ ಭಕ್ತಾದಿಗಳು ಉಪಸ್ಥಿತರಿದ್ದು ನಾಟಕವನ್ನ ವೀಕ್ಷಿಸಿ ಸಂಭ್ರಮಿಸಿದರು. ವರದಿ ವಿಠ್ಠಲ್ ಭಜಂತ್ರಿ, UK ಫಸ್ಟ್ ನ್ಯೂಸ್, ಬೆಳಗಾವಿ. ಪಾತಾಳ ಆಕಾಶ ಮರ್ತ್ಯ ಲೋಕದಾಗ ಯಾರೂ ಅಷ್ಟು ಪತಿವರ್ತರು ಇಲ್ಲ ಅಂತಕ್ಕಂಥ ಒಂದು ಸೊಕ್ಕಿರ್ತದ. ಅವರು ಅದನ್ನ ಚರ್ಚೆ ಮಾಡ್ಕೋತ ಅಕ್ಕ ತಂಗಿ ನಮ್ಮಂತ ಪತಿವರ್ತೆಯರು ಮೂರು ಲೋಕದಲ್ಲಿ ಇಲ್ಲ, ಪರಮೇಶ್ವರನ ಅರ್ಥಂಗಿ ಆದಂತ ಪಾರ್ವತಿಯು ಸಹ ನಮಗೆ ಸಮ ಅಲ್ಲ ಅಂತಕ್ಕಂಥ ಮಾತನ್ನ ಅವರು ಚರ್ಚೆ ಮಾಡ್ತಿರ್ತಾರೆ. ಅವಾಗ ಅಲ್ಲಿ ಕದೈವನದಲ್ಲಿ ಕೂತಂತ ನಾರದ ಮುನಿ ಅದಕ್ಕೆ ಅಂತ ಈ ಎಲ್ಲರಿಗೂ ಒಂದು ಒಳ್ಳೆಯದನ್ನ ಬಯಸಿದಂತ ಮರ್ಚಂಡೇಶ್ವರ ಈ ನಮ್ಮ ಎಲ್ಲಾ ಗ್ರಾಮಕ್ಕ, ನಮ್ಮ ಕಂಕನವಾಡಿ ಗ್ರಾಮಕ್ಕವನ್ನ ಎಲ್ಲ ಮಳೆ ಬೆಳೆ ಚೆನ್ನಾಗಿ ಆಗಲಿ ಹಾಗೂ ಈ ನಮ್ಮ ಎಲ್ಲರಿಗೂ ಈ ನಮ್ಮ ಕಮಿಟಿಯವರಿಗೆ ಮೊದಲ ದೇವರ ಎಲ್ಲ ಕಮಿಟಿಯವರಿಗೆ ಒಂದು ಒಳ್ಳೆಯದನ್ನು ಬಯಸಲಿ. ಯಾಕಪ್ಪ ಅಂದ್ರೆ ಈ ಕಮಿಟಿಯವರಿಗೆ ತಿಂಗಳಾನ ಗಂಟ್ಲೆ ಶ್ರಮ ವಹಿಸಿ ಎಷ್ಟು ಅವರ ತಮ್ಮ ಕಾರ್ಯಗಳನ್ನು ಬದಿಗಿಟ್ಟು ಈ ಕಮಿಟಿ ಎಲ್ಲರೂ ಕೂಡಿಕೊಂಡು ಈ ನಮ್ಮ ಮರ್ಚಂಡೇಶ್ವರ ದೇವಸ್ಥಾನವನ್ನ ಈ ಮಟ್ಟಿಗೆ ಬೆಳೆಸ್ತಾರೆ.
ಪ್ರತಿ